ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬರೀ 2 ಸ್ಟೆಪ್ಸ್ ಅಲ್ಲಿ ಈಸಿಯಾಗಿ ಸಿಂಪಲ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದೊಂಥರ ಆರ್ಚ್ ಶೇಪ್ ಅಲ್ಲಿ ಬರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ಹಾಗೆ ಈಸಿಯಾಗಿರೋ ಡಿಸೈನ್ ನಿಮ್ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಹೇಗೆ ಹೇಳ್ತೀನಿ ಅದನ್ನ ಫಾಲೋ ಮಾಡ್ತಾ ಹೋಗಿ. ನೋಡಿ, ನಾನು ನಾಟ್ ಹಾಕೊಂಡು ಥ್ರೆಡ್ ಅನ್ನ ಬ್ಯಾಕ್ ಸೈಡ್ ಇಟ್ಕೋತಾ ಇದ್ದೀನಿ. ಜಿಗ್ಜಾಗ್ ಮಾಡಿರೋ ಕ್ಲಾತ್ ಅನ್ನ ತಗೊಂಡಿದ್ದೀನಿ. ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ದ ಆದ್ಮೇಲೆ ಪಕ್ಕದಲ್ಲೇನೆ ಇನ್ನೊಂದ್ಸಾರಿ ಕ್ರೋಶನ ಸೇರಿಸಿ ನಾನು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ 1 2 3 4 5 ನೀವು 5 ಚೈನ್ಸ್ ಹಾಕೊಳ್ಳಿ. ಆಗ ಕುಚ್ಚು ಕಟ್ಟೋದಕ್ಕೂ ಅದಕ್ಕೂ ಲ್ಯಾಪ್ ಆಗದಿರ ಇರುತ್ತೆ. ನಾನು ಸೀರೆಗೆ ಹಾಕ್ದಾಗ 4 ಚೈನ್ಸ್ ಹಾಕೊಂಡಿದ್ದಕ್ಕೂ ಒಂಚೂರು ಲ್ಯಾಪ್ ಆದಂಗೆ ಬಂತು. ಅದಕ್ಕಾಗಿ ನಾನು ಮುಂಚಿತವಾಗಿ ಹೇಳ್ತಿದ್ದೀನಿ 5 ಚೈನ್ಸ್ ಹಾಕೊಳ್ಳಿ. 5 ಚೈನ್ಸ್ ಹಾಕೊಂಡು ಕ್ರೋಶ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ, ಆ 5 ಚೈನ್ಸ್ ಟೈಟ್ ಆಗಿಟ್ಟು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ಪಕ್ಕದಲ್ಲೇ ಇನ್ನೊಂದ್ಸರಿ ಥ್ರೆಡ್ ಅನ್ನ ಕ್ರೋಶನ ಸೇರಿಸಿ ಇನ್ನೊಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನ್ ಮಾಡ್ತಿದ್ದೀನಿ, ನಾನು ಡಬಲ್ ಟೈಮ್ ಲಾಕ್ ಮಾಡಿದ್ದೀನಿ. ಈಗ ಲಾಕ್ ಮಾಡಿದಾದ್ಮೇಲೆ ಈಗ ನಾನು 8 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 5 6 7 8 ಈ ರೀತಿಯಾಗಿ ನಾನು 8 ಚೈನ್ಸ್ ಅನ್ನ ಹಾಕೊಂಡಿದ್ದೀನಿ. 8 ಚೈನ್ಸ್ ಅನ್ನ ಹಾಕೊಂಡು ನಾನು ಇದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಲಾಕ್ ಮಾಡ್ತಿಲ್ಲ. ಅದ್ರ ಬದಲಾಗಿ ನಾನು ಈ ರೀತಿಯಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ 3 ಚೈನ್ಸ್ ಅಷ್ಟು ಒಳಗಡೆಗೆ ನಾನು ಈ ರೀತಿಯಾಗಿ ಯು ಶೇಪ್ ಅಲ್ಲಿ ಬರೋ ತರ ಮಾಡ್ಕೊಂಡು ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರಬೇಕು. ಮತ್ತೆ ಇನ್ನೊಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ ಪಕ್ಕದಲ್ಲೇ. 8 ಚೈನ್ಸ್ ಹಾಕೊಂಡು ಈ 3 ಚೈನ್ಸ್ ಗ್ಯಾಪ್ ಒಳಗಡೆ, ಇಲ್ಲಿ 8 ಚೈನ್ಸ್ ಅಂದ್ರೆ 8 ಚೈನ್ಸ್ ಗ್ಯಾಪ್ ಅಂದ್ರೆ 3 ಮೈನಸ್ ಮಾಡಿ 5 ಚೈನ್ಸ್ ಗ್ಯಾಪ್ ಅಷ್ಟರಲ್ಲಿ ಈ ರೀತಿಯಾಗಿ ಯು ಶೇಪ್ ಅಲ್ಲಿ ಲಾಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ, 1 2 3 4 5 ಚೈನ್ಸ್ ಅನ್ನ ಹಾಕೊಂಡು ಕುಚ್ಚುಗೋಸ್ಕರ ನಾನು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ಬೇಸ್ ಲೈನ್ ಅಂತೂ ನೋಡಿ, ಈ ರೀತಿಯಾಗಿ 5 ಚೈನ್ಸ್ ಹಾಕೋಬೇಕು. ಡಬಲ್ ಟೈಮ್ ಲಾಕ್ ಮಾಡಿದ ಆದ್ಮೇಲೆ ಮತ್ತೆ 8 ಚೈನ್ಸ್ ಹಾಕೊಂಡು ಅದನ್ನ 3 ಚೈನ್ಸ್ ಅಂದ್ರೆ 5 ಚೈನ್ಸ್ ಗ್ಯಾಪ್ಗೆ 8 ಚೈನ್ಸ್ ಅನ್ನ ಈ ರೀತಿಯಾಗಿ ನಾವು ಯು ಶೇಪ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಫುಲ್ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ನಾನು ಕುಚ್ಚು ಹಾಕೊಂಡು 5 ಚೈನ್ಸ್ ಹಾಕೊಂಡು ಡಬಲ್ ಟೈಮ್ ಲಾಕ್ ಮಾಡಿ ನಾನು ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ನೀವು ಸ್ಯಾರಿಗೆ ಹಾಕೋವಾಗ ಕೊನೆಯಲ್ಲಿ ಅಕಸ್ಮಾತ್ ಆರ್ಚ್ ಎಂಡ್ ಆದ್ರೂ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ನಾನು ಇವೆಲ್ಲೂ ಡಬಲ್ ಲಾಕ್ ಏನಿದೆ ಅದರ ಮಧ್ಯೆಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 5 ಚೈನ್ಸ್ ಅನ್ನ ಹಾಕೊಳ್ತಾನೆ. ಆಸ್ ಯೂಶುವಲ್ 5 ಚೈನ್ಸ್ 1 2 3 4 5 ಇದು ಸಹ ಸಿಂಪಲ್ ಆಗಿದೆ ಸ್ಟೆಪ್. 5 ಚೈನ್ಸ್ ಅನ್ನ ಹಾಕೊಂಡು ಇಲ್ಲಿ ಏನು ಲಾಕ್ ಮಾಡಿದೀನಿ ನೋಡಿ, ಫಸ್ಟ್ ಲಾಕ್ ಮೇಲೆ ನಾನು ಲಾಕ್ ಅನ್ನ ಈ 5 ಚೈನ್ಸ್ ಅನ್ನ ಹಿಡಿದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 5 ಚೈನ್ಸ್ ಏನ್ ಹಾಕೊಂಡಿದೀವಿ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ. ಕಟ್ಕೊಳ್ಳಕ್ಕೆ ಗ್ಯಾಪ್ ಬಿಟ್ಟಿದಾದ್ಮೇಲೆ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿ ಏನು 8 ಚೈನ್ಸ್ ಇದೆ ಅಲ್ಲಿಂದ ಹೊರಗಡೆ ಎಳೆದು ಇಲ್ಲಿ 3 ಲೂಪ್ಸ್ ಫಾರ್ಮ್ ಆಗಿದೆ. ಆ 3 ಸೇರಿಸಿ ನಾನು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡ್ರೆ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಅರ್ಥ ಆಗಿದೆ ಅನ್ಕೊಂತೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 8 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3 ಈ ರೀತಿಯಾಗಿ ಲೂಪ್ಸ್ ಅನ್ನ ಒಂದೇ ಸರಿ ತೆಕ್ಕೊಂಡ್ರೆ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಇದನ್ನ ಹಾಫ್ ಡಬಲ್ ಕ್ರೋಶೆ ಅಂತೀವಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು 8 ಚೈನ್ಸ್ ಇಂದ ಹೊರಗಡೆ ಎಳೆದು ಈ ರೀತಿಯಾಗಿ ಮಾಡ್ಕೊಬೇಕು. ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಈ ಚೈನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಬೇಕು, ಇಲ್ಲಾಂದ್ರೆ ಆರ್ಚ್ ನೀಟಾಗಿ ಬರೋದಿಲ್ಲ. ನೋಡಿ, ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿ ಏನು 8 ಚೈನ್ಸ್ ಇದೆ ಅದರಿಂದ ಹೊರಗಡೆ ಎಳೆದು ಈ ರೀತಿಯಾಗಿ ಮಾಡ್ಕೊಬೇಕು.
ಇಲ್ಲ ಅಂದ್ರೆ ಇದು ಲೂಸ್ ಆಗಿರತ್ತಲ್ವಾ, ನಿಮ್ಗೆ ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂದ್ರೆ ಆರ್ಚ್ ನೀಟಾಗಿ ಪರ್ಫೆಕ್ಟ್ ಆಗಿ ಬಲ್ಕ್ ಆಗಿ ಬರೋದಿಲ್ಲ ವಿ ಶೇಪ್ ಅಲ್ಲಿ. ಅದಕ್ಕೋಸ್ಕರ ಹೇಳ್ತೀನಿ, ನಾನು ಆಲ್ರೆಡಿ 4 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ 6 ಹಾಫ್ ಡಬಲ್ ಕ್ರೋಶನ ಮಾಡ್ಕೊಬೇಕು. 5 ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ 8 ಚೈನ್ಸ್ ಇಂದ ಹೊರಗಡೆ ಎಳೆದು ಈ 3 ಲೂಪ್ಸ್ ಅನ್ನ ಒಂದೇ ಸರಿ ಒಂದ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ ಆಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬಿಗ್ನರ್ಸ್ ಗೆ ಕಷ್ಟ ಆಗ್ಬೋದು, ನನಗೂ ಸಹ ಕಷ್ಟ ಆಗ್ತಿತ್ತು ಹಾಫ್ ಡಬಲ್ ಕ್ರೋಶೆ ಹಾಕೋದಕ್ಕೆ. ನಾನು ಕೂಡ ಪ್ರಾಕ್ಟೀಸ್ ಮಾಡಿ ಮಾಡಿ ಈಗ ಕಲ್ತ್ಕೊಂಡಿದ್ದೀನಿ ಈಸಿಯಾಗಿ ಹೇಗೆ ಹಾಕೋದು. ಈಗ 6 ಹಾಫ್ ಡಬಲ್ ಕ್ರೋಶೆ ಮಾಡಿದಾದ್ಮೇಲೆ ನೋಡಿ, ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾನೆ. ನೋಡಿ, ಈ ರೀತಿಯಾದ ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾನೆ. ಈ ಪ್ಲೇಸ್ಗೆ ನೀವು ಲೀಫ್ ಬೀಡು ಅಥವಾ ಬೆಲ್ ತರ ಬರುತ್ತೆ, ಗೆಜ್ಜೆ ತರ ಬರುತ್ತೆ, ಆ ಬೀಡನ್ನ ಆಡ್ ಮಾಡಬಹುದು. ಕ್ರಿಸ್ಟಲ್ ಬೀಡನ್ನ ಆಡ್ ಮಾಡಬಹುದು. ನಿಮ್ಗೆ ಆಪ್ಷನ್ ಯಾವ ಬೀಡ್ ಬೇಕಂದ್ರೆ ಆಡ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಇದನ್ನೇ ಯೂಸ್ ಮಾಡಿದ್ದೆ, ಅದಕ್ಕೆ ಈ ಬೀಡನ್ನ ಯೂಸ್ ಮಾಡ್ತೀನಿ. ಬೀಡನ್ನ ಆಡ್ ಮಾಡಿದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಡುದು. ಹಾಗೆ ಡೈರೆಕ್ಟ್ ಆಗಿ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 8 ಚೈನ್ಸ್ ಇಂದ ಹೊರಗಡೆ ಎಳೆದು ಇಲ್ಲೇನ್ 3 ಲೂಪ್ ಕಾಣ್ತಿದೆ, ಆ 3 ಲೂಪ್ ಅನ್ನ ಒಂದು ಮಾಡ್ಕೊಂಡು ಇವಾಗ ಇಲ್ಲೊಂದು ಹಾಫ್ ಡಬಲ್ ಕ್ರೋಶೆ. ಬೀಡ್ ಮುಂಚೆ ನಾನು 6 ಹಾಫ್ ಡಬಲ್ ಕ್ರೋಶೆಸ್ ಮಾಡ್ಕೊಂಡಿದ್ದೆ. ಬೀಡ್ ಆದ್ಮೇಲೆನೂ ಸಹ ನಾವು 6 ಹಾಫ್ ಡಬಲ್ ಕ್ರೋಶೆಸ್ ನ ಮಾಡ್ಕೋಬೇಕು. ಎಲ್ಲಾ ಹಾಫ್ ಡಬಲ್ ಕ್ರೋಶೆಗಳು ಒಂದೇ ಹೈಟ್ಗೆ, ಇನ್ ಸ್ವಲ್ಪ ಹಿಂಗೆ ಸ್ಲೈಡ್ ಮಾಡ್ಕೊಬಹುದು, ನೋ ಪ್ರಾಬ್ಲಮ್. ಈ ರೀತಿಯಾಗಿ ಜರುಗಿಸ್ಕೊಂಡು ಸಹ ನೀವು ಅಲ್ಲಿ ಗ್ಯಾಪ್ ಸಿಗೋದಿಲ್ಲ ಆಗ್ತಾ ಆಗ್ತಾ, ಅದಕ್ಕೆ ಜರುಗಿಸ್ಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಈಗ 4ನೇ ಕಂಬ ಆಗಿದೆ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು 8 ಚೈನ್ಸ್ ಇಂದ ಹೊರಗಡೆ ಎಳೆದು 3ಅನ್ನ ಒಂದ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಹಾಫ್ ಡಬಲ್ ಕ್ರೋಶೆ ಬರುತ್ತೆ. ನಾನೀಗ ನೋಡಿ ಟೋಟಲಿ 6 ಹಾಫ್ ಡಬಲ್ ಕ್ರೋಶೆಸ್ ನ ಬೀಡ್ ಆಡ್ ಮಾಡಿದಾದ್ಮೇಲೆ ಹಾಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಒಂದು ಆರ್ಚ್ ರೆಡಿ ಆಗುತ್ತೆ. ನಾನು ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ, ಇಲ್ಲಿ ಫಸ್ಟ್ ಲಾಕ್ ಬಿಟ್ಟು ಸೆಕೆಂಡ್ ಲಾಕ್ ಏನಿದೆ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ಕೊಂಡ್ಬಿಡ್ತೇನೆ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಒಂದು ಸಿಂಪಲ್ ಆಗಿರೋ ಟೈನಿ ಆರ್ಚ್ ರೆಡಿ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ, ನಾನು ನೆಕ್ಸ್ಟ್ 5 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 4 5 ಚೈನ್ಸ್ ಅನ್ನ ಹಾಕೊಂಡು ನೋಡಿ, ಅದನ್ನ ಇಲ್ಲಿ ಫಸ್ಟ್ ಏನು ಇದೆ ಸಿಂಗಲ್ ಕ್ರೋಶೆ, ಆ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದಾದ್ಮೇಲೆ ಅಗೇನ್ ಕಂಟಿನ್ಯೂಯೇಷನ್ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನೋಡಿ ಈ ರೀತಿಯಾಗಿ ಇದನ್ನ ಹಿಡ್ಕೊಳ್ಳಿ ಚೈನ್ಸ್ ಅನ್ನ. ಅಲ್ಲಿಂದ ಹೊರಗಡೆ ಎಳೆದು ಈ 3 ಲೂಪ್ಸ್ ಏನ್ ಫಾರ್ಮ್ ಆಗತ್ತೆ ಅಲ್ಲಿಗೆ ಈ ರೀತಿಯಾಗಿ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಹಾಫ್ ಡಬಲ್ ಕ್ರೋಶೆ. ಇದೇ ರೀತಿ ನೆಕ್ಸ್ಟ್ ಕಂಟಿನ್ಯೂಯೇಷನ್ 6 ಹಾಫ್ ಡಬಲ್ ಕ್ರೋಶೆ 8 ಚೈನ್ಸ್ಗೆ ಒಂದು ಬೀಡು, ಮತ್ತೆ ಬೀಡನ್ನು ಲಾಕ್ ಮಾಡಿದಿರ ಡೈರೆಕ್ಟ್ ಆಗಿ ಹಾಫ್ ಡಬಲ್ ಕ್ರೋಶೆಸ್ ಹಾಕೊಂಡು ನೆಕ್ಸ್ಟ್ ಏನ್ ಡಬಲ್ ಟೈಮ್ ಲಾಕ್ ಮಾಡಿರ್ತೀವಿ ಅದಕ್ಕೆ ಲಾಕ್ ಮಾಡ್ಕೊಂಡು 5 ಚೈನ್ಸ್ ಹಾಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ಪ್ರೊಸೀಜರ್ ಇಷ್ಟೇ ಸಿಂಪಲ್. ಬನ್ನಿ ಸೀರೆಗೆ ಹಾಕದ್ಮೇಲೆ ಹೇಗ್ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ನಾನು ಸೀರೆಗೆ ನೆನ್ನೆ ತಾನೇ ಹಾಕಿದ್ದೆ. ನೋಡಿ, ಈ ರೀತಿಯಾಗಿ ನಾನು 4 ಚೈನ್ಸ್ ಹಾಕೊಂಡಿರೋದ್ರಿಂದ ಸ್ವಲ್ಪ ಲ್ಯಾಪ್ ಆಗಿ ಬಂತು. ಅದಕ್ಕಾಗಿ ನಾನು 5 ಚೈನ್ಸ್ ಗ್ಯಾಪ್ ಬಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಸೂಪರ್ ಆಗಿ ಬಂದಿದೆ ಈ ಡಿಸೈನ್. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಈಸಿಯಾಗಿ ಸಿಂಪಲ್ 2 ಸ್ಟೆಪ್ಸಿಂದ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಮರೀದೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.